ಮಳೆ ಅಂದ ತಕ್ಷಣ, ಮಳೆ ನೀರು ಅಂದ ತಕ್ಷಣ ನಮ್ಗನ್ಸೋದು ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನೀರಿಲ್ಲ, ಒಂದು ಹುಲ್ಲು ಬೆಳೆಯಲ್ಲ, ಒಂದು ಸೊಪ್ಪು ಬೆಳೆಯಲ್ಲ, ಒಂದು ಮರ ಬೆಳೆಯಲ್ಲ, ಮಳೆ ಬಂದರೆ ಸಾಕು ಅಂತ ಕಾಯ್ತಾರೆ ಅವರು. ಬಟ್ ನಮಗೆ ಹ್ಯೂಜ್ ಮಳೆ ಬರುತ್ತೆ, ಮಳೆಗಾಲದಲ್ಲಿ ತುಂಬ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ನೀರಿರಲ್ಲ, ಕುಡಿಯೋಕೆ ಹಾಹಾಕಾರ ಇರುತ್ತೆ, ಜಾನುವಾರುಗಳಿಗೆ ನೀರೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮಳೆ ನೀರನ್ನು ನಾವು ಮ್ಯಾನೇಜ್ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ. ಇಡೀ ದೇಶದಲ್ಲಿ ಈಗ ಸುಮಾರು ನದಿಗಳು ಇದೆಯಲ್ವಾ, ನದಿಗಳ ನೀರನ್ನು ಕೂಡ ನಾವು ಜೋಪಾನವಾಗಿ ಇಟ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೇವೆ. ಹೋಗಿ ಸಮುದ್ರಕ್ಕೆ ಹೊರಟೋಗ್ತಾ ಇದೆ ನೀರು. ಆಮೇಲೆ ಸುಮಾರು ಡಿಸ್ಪ್ಯೂಟ್ಗಳು ನಮಗೆ. ಆಮೇಲೆ ವಾಟರ್ ರಿಸೋರ್ಸ್ ಅನ್ನೋದು ಇದೆಯಲ್ಲ, ಭಾಳ ದೊಡ್ಡ ಅಗತ್ಯ ಈ ಕಾಲಕ್ಕೆ, ಜನರಿಗೆ ಅಗತ್ಯ. ಇಡೀ ವಿಶ್ವದಲ್ಲಿ ಸರ್ 18% ಏನೋ ಜನಸಂಖ್ಯೆ ನಮ್ಮಲ್ಲಿದ್ದರೆ 18% ನೀರು ಬೇಕಲ್ವ, ವಿಶ್ವದಲ್ಲಿರುವ 18% ನೀರು ನಮಗೂ ಬೇಕಲ್ವಾ. ವಿಶ್ವದ ಜನಸಂಖ್ಯೆ ಪೈಕಿ 18% ಜನ ನಮ್ಮಲ್ಲಿದ್ದೀವಿ. ಆದರೆ ವಿಶ್ವದಲ್ಲಿ ಲಭ್ಯ ಇರುವ ನೀರಿನ ಪೈಕಿ ನಮ್ಮ ಹತ್ರ ಇರೋದು 4% ಮಾತ್ರ ನೀರು ನಮ್ಮಲ್ಲಿರೋದು. ಈಗ ನಾವೇನು ಅನ್ಕೋತೀವಿ, ಮಳೆ ಬಂದುಬಿಟ್ರೆ ಏನೋ ನೀರಿನ ಸಮಸ್ಯೆ ಇಲ್ಲವಾಗುತ್ತೆ ಅಂತ ನಾವು ಮಾತಾಡ್ತೀವಿ. ಮಳೆ ಬಂದರೆ ನೀರಿನ ಸಮಸ್ಯೆ ಆಗೋದಿಲ್ಲ, ನಿವಾರಣೆ ಆಗೋದಿಲ್ಲ. ನಮಗೇನು ಗೊತ್ತಾ, ನೀರಿನ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಪಾಲಿಸಿ ಇಲ್ಲ, ವಾಟರ್ ಪಾಲಿಸಿ ಇಲ್ಲ. ಹಾಗಾಗಿ ಬೇಸಿಗೆ ಬಂತು ಅಂತಂದರೆ ಒಂದು ತೊಟ್ಟು ನೀರು ನಮಗಿರೋದಿಲ್ಲ, ಕುಡಿಯೋಕ್ಕೂ ನೀರಿರೋದಿಲ್ಲ. ವಾಟರ್ ಮ್ಯಾನೇಜ್ಮೆಂಟ್ ಅನ್ನೋದ್ರಲ್ಲಿ ನಾವು ಝೀರೋ ಇದ್ದೀವಿ, ನಮ್ಮ ದೇಶದಲ್ಲಿ ನಾವು ಝೀರೋ ಇದ್ದೀವಿ. ಸುಮಾರು ಕಡೆ ಈಗ ಕೃಷ್ಣ ಅದು ತುಂಗಭದ್ರಾದೆಲ್ಲ ಇದೆಯಲ್ಲ ಸರ್, ನಮ್ಮ ಶೇರ್ನ ನೀರಿದೆಯಲ್ಲ, ಅದನ್ನು ಉಳಿಸ್ಕೊಳ್ಳೋವಂಥ ನಮ್ಮ ವ್ಯವಸ್ಥೆನೂ ನಾವು ಮಾಡ್ಕೊಂಡಿಲ್ಲ. ಪ್ಯಾರಲಲ್ ಡ್ಯಾಮ್ಗಳೆಲ್ಲ ಕಟ್ಟಬೇಕಿತ್ತು, ಅದು ಕಟ್ಟೋಕ್ಕಾಗಿಲ್ಲ. ಈಗ ಮೇಕೆದಾಟು ಹರಿದು ಹೋಗ್ತಾ ಇದೆ, ಅದೊಂದು ಡ್ಯಾಮ್ ಕಟ್ಕೋಬೇಕು, ನಮ್ಮ ನೀರಿಟ್ಕೋಬೋದು, ಅದೂ ಇಲ್ಲ. ನಮಗೆ ನೀರು ಎಷ್ಟು ದೊಡ್ಡ ಸಂಪನ್ಮೂಲ, ಅದನ್ನು ಬಳಸ್ಕೊಳ್ಳುವ ಶಕ್ತಿ, ಸಾಮರ್ಥ್ಯ ಮತ್ತು ಬದ್ಧತೆ ನಮ್ಮ ದೇಶಕ್ಕಿಲ್ಲ. ಹಾಗಾಗಿ ದೇಶದ ಎಲ್ಲ ಭಾಗಗಳಲ್ಲಿ ನೆರೆನೂ ಬರುತ್ತೆ, ಬರಾನೂ ಬರುತ್ತೆ. ಹಾಗಾಗಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಸರ್, ಗಂಗಾಧರ್ ಸರ್. ನೋಡಿ, ನಾನು ಒಂದು 7ನೇ ಕ್ಲಾಸ್ನಲ್ಲೇ ಇರಬೇಕು, ಅದು ಓದಿದ್ದು ನನಗೀಗ ನೆನಪಾಗ್ತಾ ಇದೆ. ಹರಪ್ಪ ಮೊಹಂಜೋದಾರೋ ಇದರೊಳಗಡೆ ಸಂಸ್ಕೃತಿಯಲ್ಲಿ ಈ ನೀರನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋದ್ರ ಸಲುವಾಗಿ ಡೋಣಿ ನೀರಾವರಿ ಕ್ರಮ ಅನುಸರಿಸ್ತಾ ಇದ್ರು ಅಂತೇಳಿ. ಪಾಪ 4-5 ವರ್ಷದ ಹಿಂದಿನ ಜನ ಏನು ಮಾಡ್ತಾಯಿದ್ರು, ಅವತ್ತಿನ ಒಂದು ತಂತ್ರಜ್ಞಾನ ಇವತ್ತಿಗೆ ಹೋಲಿಸಿದ್ರೆ ಭಾಳ ಅಜಗಜಾಂತರ, ಏನೂ ಇರಲಿಲ್ಲ. ಅಂಥದ್ರಲ್ಲಿ ಏನಪ್ಪ ಅಂದ್ರೆ ಅವ್ರು ಏನಂತಾರಪ್ಪ ಅಂದ್ರೆ ಈ ನೀರಿನ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಕ್ಕಂಥ ಒಂದು ಬುದ್ಧಿಮತ್ತೆ ಇತ್ತು. ಇವತ್ತು ಅಂತಾರೆ, ಏನೇನೋ ಹೇಳ್ತಾರೆ. ಹೌದಾ, ಇಷ್ಟೆಲ್ಲ ತಂತ್ರಜ್ಞಾನ ಎಲ್ಲ ಆದರೂ ಕೂಡ ಸಹಿತ ನಮಗೇನಪ್ಪ ಅಂದ್ರೆ ನೀರಿನ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ. ಇದು ಸಮಸ್ಯೆ, ಇದು ನಾಚಿಕೆ ಪಡ್ತಕ್ಕಂಥ ಒಂದು ವಿಷಯ ಅಂತಕ್ಕಂಥದ್ದು. ಇವ್ರು ಹೇಳಿದರು ಏನಂದರೆ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಬಂದ ತಕ್ಷಣ ನಮಗೆ ನೀರಿದೆ ಅಂತ ಹೇಳಲಿಕ್ಕಾಗಲ್ಲ. ಹೌದು, ಯಾಕಂದರೆ ಎಲ್ಲ ಹರಿದು ಮತ್ತು ಸಮುದ್ರ ಸೇರಿಬಿಡ್ತೈತೆ. ಇವತ್ತು ಅಲ್ಲೇ ಕರಾವಳಿಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸಮುದ್ರಕ್ಕೆ ಹೋಗಿ ಸೇರಿಕೊಳ್ತದೆ. ಮತ್ತು ನಮಗೆ ಒಂದಿಷ್ಟೆಲ್ಲ ಇಲ್ಲೇನೋ ಹರಿದು ಬರ್ತದೆ. ಆದರೆ ಇವತ್ತು ವಾಟರ್ ಪಾಲಿಸಿ ಅಂತಕ್ಕಂಥದ್ದು ನಾಗರಾಜ್ ಅವರು ಹೇಳಿದ್ದು ಭಾಳ ಇಂಪಾರ್ಟೆಂಟು. ಏನಂತ ಹೇಳಿದ್ರಪ್ಪ ಅಂದ್ರೆ, ಕೃಷ್ಣಾ ಬೇಸಿನ್ನು ಆಮೇಲೆ ಕಾವೇರಿ ಬೇಸಿನ್ನು, ಎರಡರದ್ದು ವಾಟರ್ ಪಾಲಿಸಿನ ಏನಪ್ಪ ಅಂತಂದ್ರೆ ಗೌರ್ಮೆಂಟು ರೆಡಿ ಮಾಡಬೇಕು. ಇವತ್ತು ನಮ್ಮದು ಈ ಥರ ನಾವು ಬಳಸ್ಕೊಳ್ತಾ ಇದ್ದೀವಿ, ಈ ಥರ ಇಷ್ಟಿಷ್ಟು ನಾವು ಇಲ್ಲಿ ಹಿಡಿದಿಟ್ಕೊಳ್ತಾ ಇದ್ದೀವಿ, ನಮ್ಗೆ ಬೇಕು ಅಂತೇಳಿ ಇವತ್ತಿನವರೆಗೂ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ನಮ್ಮದು ವಾಟರ್ ಪಾಲಿಸಿ ಅಂತೇಳಿ ಕೊಟ್ಟಿಲ್ಲ ನಾವು. ಹೌದು, ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಅದು ಕೊಡ್ಲಿಕ್ಕೆ ಆಗಿಲ್ಲ ಇವತ್ತಿನವರೆಗೂ. ಯಾಕೆ ಅಂತಂದ್ರಪ್ಪ ಅಂದ್ರೆ ಅದಕ್ಕೆ ಹಲವಾರು ರಾಜಕೀಯ ಕಾರಣಗಳಿದಾವೆ, ರಾಜಕೀಯ ಒಂದು ಆಯಾಮಗಳಿದ್ದಾವೆ. ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರಪ್ಪ ಅಂದರೆ, ಹಿಡಿದಿಟ್ಕೊಳ್ಬೇಕಾತಂದ್ರೆ ಏನೇನು ಮಾಡಬೇಕು, ಎಲ್ಲೆಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಬೇಕು, ಎಲ್ಲೆಲ್ಲೇ ನಾವು ಬ್ಯಾರೇಜ್ಗಳನ್ನ ಕಟ್ಕೊಳ್ಬೇಕು, ಅವನ್ನೆಲ್ಲವನ್ನ ಏನಪ್ಪ ಅಂದ್ರೆ ಮಾಡಬೇಕು. ಅಲ್ಲೇನಂತ ಹೇಳಿದ್ರಪ್ಪ ಅಂದ್ರೆ ಬ್ಯಾರೇಜ್ಗಳನ್ನ ಕಟ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಆಂಧ್ರದವರು, ಮಹಾರಾಷ್ಟ್ರದವರು. ಅವರಿಗೆ ಅತಿ ಹೆಚ್ಚು ಮಳೆ ಬಂದಾಗ ಏನಪ್ಪ ಅಂದ್ರೆ ಬಿಟ್ಟು ಇಲ್ಲಿ ಮಹಾಪೂರ ಉಂಟು ಮಾಡ್ತಾರೆ ಮಹಾರಾಷ್ಟ್ರದವರು. ಅದು ಬಿಟ್ಬಿಟ್ರೆ ನಾವೇನಪ್ಪ ಅಂದ್ರೆ ಯಾವ ರೀತಿಯಲ್ಲಿ ಏನಪ್ಪ ಅಂತಾರಪ್ಪ ಅಂದ್ರೆ ಅದನ್ನ ಸ್ಟೋರ್ ಮಾಡಿಕೊಂಡು ಹರಿದು ಹೋಗ್ಲಾರ್ದಂಗೆ ಮತ್ತು ನಮ್ಮ ಪಾಲಿನ ನೀರನ್ನ ಬಳಸ್ಕೊಳ್ಳೋಂಗೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಇಲ್ಲ. ಅದಕ್ಕಾಗಿ ಒಂದು ಆಗಬೇಕು. ಮತ್ತೇನಪ್ಪ ಅಂದ್ರೆ ಗೌರ್ಮೆಂಟ್ ಲೆವೆಲ್ನಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಇವತ್ತು ಅಲ್ಲಿ ಹೋಗಿ ಬರ ಮತ್ತು ಇನ್ನೊಂದು ಎಲ್ಲ ಮಾತಾಡ್ತಾ ಇದ್ದಾರೆ. ನಾರ್ತ್ ಕರ್ನಾಟಕಕ್ಕೆ ಹೋಗಿದ್ದಾರೆ. ಹೌದ್ರೆ ಇವತ್ತೇನಪ್ಪ ಅಂದ್ರೆ ಬರಗಾಲನೇ ಇದೆ ಇನ್ನೂ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ನದಿಯಲ್ಲಿ ನೀರು ಬಂದ ತಕ್ಷಣ ಇವತ್ತು ಯಾವುದೋ ಕೊಪ್ಪಳದ ಒಂದು ಗ್ರಾಮಕ್ಕೆ ಅಲ್ಲಿ ತಾಲೂಕಿಗೆ ನೀರು ಬರಲ್ಲ. ಅಲ್ಲಿ ಬಿತ್ತಿರ್ತಕ್ಕಂಥ ಬೆಳೆಗೆ ಏನಪ್ಪ ಅಂದ್ರೆ ಬರಬೇಕು, ಮಳೆನೇ ಬರಬೇಕು, ಅಲ್ಲಿ ಬರಲ್ಲ.